ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಹೆಮ್ಮೆಯ ಸ್ವದೇಶಿ ಉಪಗ್ರಹ ಆಧಾರಿತ ನ್ಯಾವಿಗೇಷನ್ ವ್ಯವಸ್ಥೆಯಾದ ನಾವಿಕ್ ಕುರಿತು ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಭಾರತವು ಹಲವು ವರ್ಷಗಳ ಪರಿಶ್ರಮದಿಂದ ನಿರ್ಮಿಸಿದ ಈ ವ್ಯವಸ್ಥೆ ಈಗ ತಾತ್ಕಾಲಿಕವಾಗಿ ತನ್ನ ಅತ್ಯಂತ ಪ್ರಮುಖ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ. ಇತ್ತೀಚೆಗೆ ಸಂಸತ್ತಿನಲ್ಲಿ ಕೇಂದ್ರ ಸರ್ಕಾರ ನೀಡಿದ ಮಾಹಿತಿಯ ಪ್ರಕಾರ ನಾವಿಕ್ ಈಗ ಸ್ವತಂತ್ರವಾಗಿ ಪೊಸಿಷನಿಂಗ್ ಸರ್ವಿಸ್ ನೀಡಲು ಸಾಧ್ಯವಾಗುತ್ತಿಲ್ಲ. ಅಂದರೆ ಕೇವಲ ನಾವಿಕ್ ಉಪಗ್ರಹಗಳ ಆಧಾರದ ಮೇಲೆ ಯಾವುದೇ ಸಾಧನದ ನಿಖರವಾದ ಸ್ಥಳವನ್ನು ಗುರುತಿಸುವ ಸಾಮರ್ಥ್ಯ ಸದ್ಯಕ್ಕೆ ಇಲ್ಲ. ಇದು ಏಕೆ ಸಂಭವಿಸಿತು? ಇದರ ಪರಿಣಾಮ ಏನು? ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ತೊಂದರೆ ಉಂಟಾಗುತ್ತದೆಯೇ? ಮತ್ತು ಈ ಸಮಸ್ಯೆಗೆ ಇಸ್ರೋ ಹೇಗೆ ಪರಿಹಾರ ಕಂಡುಕೊಳ್ಳುತ್ತಿದೆ ಎಂಬುದನ್ನು ಈಗ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲು ನಾವಿಕ್ ಎಂದರೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ನಾವಿಕ್ ಅಂದರೆ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್. ಮೊದಲು ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ IRNSS ಎಂಬ ಹೆಸರಿನಿಂದ ಪರಿಚಿತವಾಗಿತ್ತು. ಇದು ಭಾರತದ ಸ್ವಂತ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಆಗಿದ್ದು, ಭಾರತದ ಸಂಪೂರ್ಣ ಭೂಭಾಗ ಹಾಗೂ ದೇಶದ ಗಡಿಯನ್ನು ಕೂಡ ಮೀರಿ ಸುಮಾರು 1500 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ನಿಖರವಾದ ಪೊಸಿಷನಿಂಗ್, ನ್ಯಾವಿಗೇಷನ್ ಅಂಡ್ ಟೈಮಿಂಗ್ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ನಿರ್ಮಿಸಲಾಯಿತು. ಇದರ ಪ್ರಮುಖ ಉದ್ದೇಶ ಒಂದೇ. ಇಂದು ನಾವು ಮೊಬೈಲ್ನಲ್ಲಿ ಮ್ಯಾಪ್ಸ್ ಗಳನ್ನು ಬಳಸಿದಾಗ, ವಾಹನಗಳಲ್ಲಿ ನ್ಯಾವಿಗೇಷನ್ ಮಾಡಿದಾಗ ಅಥವಾ ಹಲವಾರು ತಂತ್ರಜ್ಞಾನಗಳ ಸೇವೆಗಳನ್ನು ಬಳಸಿದಾಗ ಅವು ಬಹುತೇಕ ವಿದೇಶಿ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ಸ್ ಗಳ ಮೇಲೆ ಅವಲಂಬಿತವಾಗಿವೆ. ಉದಾಹರಣೆಗೆ ಅಮೆರಿಕಾದ GPS, ಯುರೋಪಿನ ಗೆಲಿಲಿಯೋ, ರಷ್ಯಾದ ಗ್ಲೋನಸ್ ಮತ್ತು ಚೀನಾದ ಬೈದು. ಯುದ್ಧ ಅಥವಾ ರಾಷ್ಟ್ರೀಯ ಭದ್ರತಾ ಪರಿಸ್ಥಿತಿಯಲ್ಲಿ ಯಾವುದೇ ವಿದೇಶಿ ದೇಶ ತನ್ನ ಸೇವೆಯನ್ನು ನಿರ್ಬಂಧಿಸಿದರೆ ಭಾರತಕ್ಕೆ ದೊಡ್ಡ ಸಮಸ್ಯೆ ಉಂಟಾಗಬಹುದು. ಇದೇ ಕಾರಣಕ್ಕೆ ಭಾರತ ತನ್ನದೇ ಆದ ಸ್ವತಂತ್ರ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿತು. ಆದರೆ ಈಗ ಆ ವ್ಯವಸ್ಥೆಯಲ್ಲೇ ತಾತ್ಕಾಲಿಕ ಅಡಚಣೆ ಉಂಟಾಗಿದೆ. ಈ ಸಮಸ್ಯೆಗೆ ಮುಖ್ಯ ಕಾರಣ IRNSS 1F ಎಂಬ ಉಪಗ್ರಹ. ಈ ಉಪಗ್ರಹವನ್ನು ಮಾರ್ಚ್ 2016ರಲ್ಲಿ ಉಡಾವಣೆ ಮಾಡಲಾಗಿತ್ತು. ಸುಮಾರು 10 ವರ್ಷಗಳ ಸೇವೆಯ ನಂತರ ತನ್ನ ನಿಗದಿತ ಕಾರ್ಯಾವಧಿಯನ್ನು ಪೂರ್ಣಗೊಳಿಸಿದೆ. ಇಸ್ರೋ ನೀಡಿದ ಮಾಹಿತಿಗಳ ಪ್ರಕಾರ ಈ ಉಪಗ್ರಹದಲ್ಲಿದ್ದ ಅಟೋಮಿಕ್ ಕ್ಲಾಕ್ ಈಗ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿದೆ. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ಒಂದು ಗಡಿಯಾರ ಕೆಟ್ಟು ಹೋದರೆ ಉಪಗ್ರಹವೇ ಹೇಗೆ ಉಪಯೋಗವಿಲ್ಲದಂತಾಗುತ್ತದೆ? ಇದನ್ನು ತುಂಬಾ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಯಾವುದೇ ನ್ಯಾವಿಗೇಷನ್ ಸ್ಯಾಟಲೈಟ್ ತನ್ನ ಸ್ಥಳವನ್ನು ತಿಳಿಸುವುದಿಲ್ಲ. ಅದು ಕೇವಲ ಅತ್ಯಂತ ನಿಖರವಾದ ಸಮಯದ ಮಾಹಿತಿಯನ್ನು ಭೂಮಿಯಲ್ಲಿರುವ ಸಾಧನಗಳಿಗೆ ಕಳುಹಿಸುತ್ತದೆ. ನಮ್ಮ ಮೊಬೈಲ್ ಅಥವಾ ನ್ಯಾವಿಗೇಷನ್ ರಿಸೀವರ್ ಆ ಸಿಗ್ನಲ್ ಅನ್ನು ಎಷ್ಟು ಸಮಯದಲ್ಲಿ ತಲುಪಿಸಿತು ಎಂಬುದನ್ನು ಲೆಕ್ಕ ಹಾಕುತ್ತದೆ. ನಂತರ ಆ ಸಮಯವನ್ನು ಬೆಳಕಿನ ವೇಗದೊಂದಿಗೆ ಗುಣಿಸಿ ಉಪಗ್ರಹದಿಂದ ನಮ್ಮವರೆಗೆ ಇರುವ ಅಂತರವನ್ನು ಲೆಕ್ಕ ಹಾಕುತ್ತದೆ. ಇಲ್ಲಿ ಸಮಯದ ಲೆಕ್ಕಾಚಾರವೇ ಅತ್ಯಂತ ಮುಖ್ಯ. ಅಟೋಮಿಕ್ ಕ್ಲಾಕ್ ಕೇವಲ 1 ಮೈಕ್ರೋ ಸೆಕೆಂಡ್ ಮಟ್ಟದಲ್ಲಾದರೂ ತಪ್ಪಾದರೆ ತಮ್ಮ ಸ್ಥಳದ ಲೆಕ್ಕಾಚಾರ ನೂರಾರು ಮೀಟರ್ಗಳಷ್ಟು ತಪ್ಪಾಗಬಹುದು. ಅದಕ್ಕಾಗಿಯೇ ಅಟೋಮಿಕ್ ಕ್ಲಾಕ್ ಅನ್ನು ಯಾವುದೇ ನ್ಯಾವಿಗೇಷನ್ ಸ್ಯಾಟಲೈಟ್ ನ ಹೃದಯ ಎಂದು ಕರೆಯಲಾಗುತ್ತದೆ. ಗಡಿಯಾರ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿದ ಕ್ಷಣದಿಂದ ಉಪಗ್ರಹ ಬಾಹ್ಯಾಕಾಶದಲ್ಲಿ ಇದ್ದರೂ ಅದರ ಮಾಹಿತಿಯನ್ನು ವಿಶ್ವಾಸಾರ್ಹವಾಗಿ ಬಳಸಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದ IRNSS 1F ಈಗ ಪೊಸಿಷನಿಂಗ್ ಸರ್ವಿಸ್ ನೀಡಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಮತ್ತೊಂದು ದೊಡ್ಡ ಸಮಸ್ಯೆ ಉಂಟಾಯಿತು. ನಾವಿಕ್ ವ್ಯವಸ್ಥೆಯಲ್ಲಿ ಒಟ್ಟು 7 ಉಪಗ್ರಹಗಳಿರಬೇಕಾಗಿತ್ತು. ಆದರೆ ಈಗ ಪೊಸಿಷನಿಂಗ್, ನ್ಯಾವಿಗೇಷನ್ ಅಂಡ್ ಟೈಮಿಂಗ್ ಸೇವೆ ನೀಡುತ್ತಿರುವ ಕಾರ್ಯನಿರ್ವಹಣೆಯಲ್ಲಿರುವ ಉಪಗ್ರಹಗಳು ಕೇವಲ 3 ಮಾತ್ರ. ಅವುಗಳೆಂದರೆ IRNSS 1B, IRNSS 1L ಮತ್ತು NVS-01. ಸಂಸತ್ತಿನಲ್ಲಿ ಕೇಂದ್ರ ಬಾಹ್ಯಾಕಾಶ ಖಾತೆಯ ರಾಜ್ಯ ಸಚಿವರಾದ ಡಾಕ್ಟರ್ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸ್ವತಂತ್ರವಾಗಿ ಪೊಸಿಷನಿಂಗ್ ಸರ್ವಿಸ್ ನೀಡಲು
ಪಡೆಯಲು ಕನಿಷ್ಠ 4 ನಿರ್ವಹಣೆಯಲ್ಲಿರುವ ಉಪಗ್ರಹಗಳು ಕಡ್ಡಾಯ. ಇಲ್ಲಿ ಮತ್ತೊಂದು ಪ್ರಶ್ನೆ, 4 ಉಪಗ್ರಹಗಳೇ ಏಕೆ ಬೇಕು? ಸಾಮಾನ್ಯವಾಗಿ 3 ಉಪಗ್ರಹಗಳು ತಮ್ಮ ಸ್ಥಳವನ್ನು ಅಂದಾಜು ಮಾಡಲು ಸಹಾಯ ಮಾಡುತ್ತವೆ. ಆದರೆ ನಮ್ಮ ಮೊಬೈಲ್ ಅಥವಾ ನ್ಯಾವಿಗೇಷನ್ ರಿಸೀವರ್ನ ಒಳಗಿರುವ ಗಡಿಯಾರದಲ್ಲಿಯೂ ಸ್ವಲ್ಪ ಸಮಯದ ವ್ಯತ್ಯಾಸ ಇರುತ್ತದೆ. ಆ ವ್ಯತ್ಯಾಸವನ್ನು ಸರಿಪಡಿಸಲು 4ನೇ ಉಪಗ್ರಹದ ಮಾಹಿತಿ ಅತ್ಯಗತ್ಯ. ಆ 4ನೇ ಮಾಹಿತಿ ಇಲ್ಲದಿದ್ದರೆ ಗಣಿತದ ಲೆಕ್ಕಾಚಾರ ಸಂಪೂರ್ಣವಾಗುವುದಿಲ್ಲ. ಅದಕ್ಕಾಗಿಯೇ ಈಗ ಕೇವಲ 3 ಉಪಗ್ರಹಗಳು ಉಳಿದಿರುವ ಕಾರಣ ನಾವಿಕ್ ತನ್ನದೇ ಆದ ಸ್ವತಂತ್ರ ಪೊಸಿಷನಿಂಗ್ ಸರ್ವಿಸ್ ಅನ್ನು ನೀಡಲು ಸಾಧ್ಯವಾಗುತ್ತಿಲ್ಲ. ಹಾಗಾದರೆ ಸಾಮಾನ್ಯ ಜನರಿಗೆ ಇದರ ಪರಿಣಾಮ ಏನು? ಆಶ್ಚರ್ಯದ ವಿಷಯ ಏನೆಂದರೆ ಬಹುತೇಕ ಜನರಿಗೆ ಯಾವುದೇ ಬದಲಾವಣೆ ಕಾಣಿಸುವುದಿಲ್ಲ. ಏಕೆಂದರೆ ಇಂದಿನ ಬಹುತೇಕ ಸ್ಮಾರ್ಟ್ ಫೋನ್ ಹಾಗೂ ನ್ಯಾವಿಗೇಷನ್ ಡಿವೈಸ್ಗಳು ಮಲ್ಟಿ ಕನ್ಸ್ಟಲೇಷನ್ GNSS ರಿಸೀವರ್ ಗಳಾಗಿವೆ. ಅಂದರೆ ಅವು ಒಂದೇ ಸಮಯದಲ್ಲಿ GPS, ಗೆಲಿಲಿಯೋ, ಗ್ಲೋನಸ್, ಬೈದು ಮತ್ತು ನಾವಿಕ್ ಸೇರಿದಂತೆ ಹಲವಾರು ವ್ಯವಸ್ಥೆಗಳ ಸಿಗ್ನಲ್ ಗಳನ್ನು ಬಳಸುತ್ತವೆ. ಹೀಗಾಗಿ ಒಂದು ವ್ಯವಸ್ಥೆಯಲ್ಲಿ ಸಮಸ್ಯೆ ಉಂಟಾದರೂ ಉಳಿದ ವ್ಯವಸ್ಥೆಗಳು ಕೆಲಸ ಮಾಡುತ್ತವೆ. ಆದ್ದರಿಂದ ನಮ್ಮ ಮೊಬೈಲ್ನಲ್ಲಿ ಮ್ಯಾಪ್ಸ್, ವಾಹನಗಳ ನ್ಯಾವಿಗೇಷನ್, ವಿಮಾನಯಾನ, ಹಡಗು ಸಂಚಾರ, ರೈಲ್ವೆ ಹಾಗೂ ಇತರ ಅನೇಕ ಸೇವೆಗಳ ನಿಖರತೆಯಲ್ಲಿ ಸದ್ಯಕ್ಕೆ ಯಾವುದೇ ವ್ಯತ್ಯಾಸ ಉಂಟಾಗಿಲ್ಲ. ಆದರೆ ನಿಜವಾದ ನಷ್ಟ ಬೇರೆ. ಅದು ಭಾರತದ ಸ್ವಾವಲಂಬನೆಯ ನಷ್ಟ. ಶಾಂತಿಯ ಸಮಯದಲ್ಲಿ ವಿದೇಶಿ ನ್ಯಾವಿಗೇಷನ್ ಸಿಸ್ಟಮ್ಸ್ ಎಲ್ಲರಿಗೂ ಸೇವೆ ನೀಡುತ್ತವೆ. ಆದರೆ ಯುದ್ಧ ಅಥವಾ ಭದ್ರತಾ ಪರಿಸ್ಥಿತಿಯಲ್ಲಿ ಆ ಸೇವೆಗಳನ್ನು ನಿರ್ಬಂಧಿಸುವ ಅಥವಾ ಗುಣಮಟ್ಟವನ್ನು ಕಡಿಮೆ ಮಾಡುವ ಅಧಿಕಾರ ಅವರ ಸರ್ಕಾರಗಳ ಕೈಯಲ್ಲಿರುತ್ತವೆ. ಈ ಅಪಾಯವನ್ನು ತಪ್ಪಿಸಲು ಭಾರತ ನಾವಿಕ್ ಅನ್ನು ನಿರ್ಮಿಸಿತ್ತು. ಈಗ ಅದು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದಿರುವುದು ಭಾರತದ ತಂತ್ರಜ್ಞಾನದ ದೃಷ್ಟಿಯಿಂದ ಒಂದು ಎಚ್ಚರಿಕೆಯ ಬೆಳವಣಿಗೆಯಾಗಿದೆ. ಆದರೂ ನಾವಿಕ್ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಎಂದು ಅರ್ಥವಲ್ಲ. ಇದು ಇನ್ನೂ ಅತ್ಯಂತ ನಿಖರವಾದ ಟೈಮಿಂಗ್ ಸರ್ವಿಸ್ ಅನ್ನು ಒದಗಿಸುತ್ತಿದೆ. ಈ ಸಮಯದ ಮಾಹಿತಿ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ, ದೂರ ಸಂಪರ್ಕ ಜಾಲ, ವಿದ್ಯುತ್ ವಿತರಣಾ ವ್ಯವಸ್ಥೆ ಹಾಗೂ ಇನ್ನೂ ಅನೇಕ ಪ್ರಮುಖ ಮೂಲಸೌಕರ್ಯಗಳಲ್ಲಿ ಮೈಕ್ರೋ ಸೆಕೆಂಡ್ ಮಟ್ಟದ ಸಮನ್ವಯ ಕಾಪಾಡಲು ಅತ್ಯಗತ್ಯವಾಗಿದೆ. ಇದರ ಜೊತೆಗೆ ಸಮುದ್ರದಲ್ಲಿ ದೂರದ ಪ್ರದೇಶಗಳಲ್ಲಿ ಮೀನುಗಾರರಿಗೆ ಚಂಡಮಾರುತದಂತಹ ತುರ್ತು ಎಚ್ಚರಿಕೆ ಸಂದೇಶಗಳನ್ನು ಕಳುಹಿಸುವ ಸೇವೆಯು ಇನ್ನೂ ಕಾರ್ಯನಿರ್ವಹಿಸುತ್ತಿದೆ. ಹಾಗಾದರೆ ಈ ಸಮಸ್ಯೆಗೆ ಪರಿಹಾರ ಏನು? ಈಗಾಗಲೇ ಇಸ್ರೋ ಪರಿಹಾರದತ್ತ ವೇಗವಾಗಿ ಸಾಗುತ್ತಿದೆ. ಮುಂದಿನ NVS 03 ಉಪಗ್ರಹ ಉಡಾವಣೆಗೆ ಸಂಪೂರ್ಣ ಸಿದ್ಧವಾಗಿದೆ. ಇದರ ಜೊತೆಗೆ NVS 04 ಮತ್ತು NVS 05 ಅಭಿವೃದ್ಧಿಯ ಅಂತಿಮ ಹಂತದಲ್ಲಿವೆ. ಈ ಹೊಸ ತಲೆಮಾರಿನ NVS ಸೀರೀಸ್ ಉಪಗ್ರಹಗಳಲ್ಲಿ ಭಾರತದಲ್ಲೇ ಅಭಿವೃದ್ಧಿಪಡಿಸಲಾದ ಸ್ವದೇಶಿ ಅಟೋಮಿಕ್ ಕ್ಲಾಕ್ಗಳನ್ನು ಬಳಸಲಾಗುತ್ತಿದೆ. ಇದರಿಂದ ವಿದೇಶಿ ತಂತ್ರಜ್ಞಾನಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ ಹಾಗೂ ಹಿಂದೆ ಎದುರಾದ ತಾಂತ್ರಿಕ ಸಮಸ್ಯೆಗಳನ್ನು ಪುನರಾವರ್ತನೆಗೊಳ್ಳದಂತೆ ತಡೆಯಲು ಸಹಾಯವಾಗಲಿದೆ. ಈ ಹೊಸ ಉಪಗ್ರಹಗಳಲ್ಲಿ ಕೇವಲ ಒಂದು ಉಪಗ್ರಹ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದರೂ ನಾವಿಕ್ ಮತ್ತೆ 4 ಕಾರ್ಯನಿರ್ವಹಣೆಯಲ್ಲಿರುವ ಉಪಗ್ರಹಗಳ ಸಂಖ್ಯೆಯನ್ನು ತಲುಪಿ ಸ್ವತಂತ್ರ ಪೊಸಿಷನಿಂಗ್ ಸರ್ವಿಸ್ ನೀಡುವ ಸಾಮರ್ಥ್ಯವನ್ನು ಮರಳಿ ಪಡೆಯಲಿದೆ. ಕೊನೆಯಲ್ಲಿ ಹೇಳಬೇಕಾದರೆ ಇದು ನಾವಿಕ್ ಯೋಜನೆಯ ವೈಫಲ್ಯವಲ್ಲ. ಇದು ಯಾವುದೇ ಸ್ಯಾಟಲೈಟ್ ಕಾನ್ಸ್ಟಲೇಷನ್ಗೆ ಅಗತ್ಯವಾಗಿರುವ ನಿರಂತರ ನಿರ್ವಹಣೆಯ ಮಹತ್ವವನ್ನು ನೆನಪಿಸುವ ಘಟನೆ. ಹಳೆಯ ಉಪಗ್ರಹಗಳು ತಮ್ಮ ಸೇವಾ ಅವಧಿ ಪೂರ್ಣಗೊಳಿಸಿದಂತೆ ಹೊಸ ಉಪಗ್ರಹಗಳನ್ನು ಸಮಯಕ್ಕೆ ಸರಿಯಾಗಿ ಕಕ್ಷೆಗೆ ಕಳುಹಿಸುತ್ತಿರಬೇಕು. ಹಾಗೆ ಮಾಡಿದರೆ ಮಾತ್ರ ಇಂತಹ ವ್ಯವಸ್ಥೆಗಳು ದೀರ್ಘಕಾಲ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತವೆ. ಭಾರತ ಈಗಾಗಲೇ ತನ್ನದೇ ಆದ ಸ್ವದೇಶಿ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ನಿರ್ಮಿಸುವ ಮೂಲಕ ಮಹತ್ವದ ಸಾಧನೆ ಮಾಡಿದೆ. ಈಗ ಅದನ್ನು ಸದಾ ಕಾರ್ಯಕ್ಷಮವಾಗಿಟ್ಟುಕೊಳ್ಳುವುದು ಇಸ್ರೋ ಹಾಗೂ ಭಾರತದ ಮುಂದಿನ ಪ್ರಮುಖ ಹೊಣೆಗಾರಿಕೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.